ತುಮಕೂರು ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ನಡೆದ ಭರ್ಜರಿ ಕಾರ್ಯಾಚರಣೆಯಲ್ಲಿ 13 ಆರೋಪಿಗಳನ್ನು ಬಂಧಿಸಲಾಗಿದೆ. ಇದರಲ್ಲಿ 10 ಮಂದಿ ಡ್ರಗ್ ಪೆಡ್ಲರ್ಗಳು ಸೇರಿದ್ದಾರೆ. ತಿಲಕ್ ಪಾರ್ಕ್ ಹಾಗೂ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಶೇಖ್ ಸಾಹಿಲ್ ಅಕ್ಬರ್, ವಸೀಂ, ರೋಷನ್, ಸಮೀರ್, ನಯೀಂ, ಫಾರೂಕ್ ಹುಸೇನ್ ಹಾಗೂ ಶೋಯಬ್ ಸೇರಿದಂತೆ ಆರೋಪಿಗಳನ್ನು ಬಂಧಿಸಿ 11 ಲಕ್ಷ ಮೌಲ್ಯದ 8 ಕೆಜಿ ಗಾಂಜಾ ಹಾಗೂ 12 ಗ್ರಾಂ MDMA, 78,000 ಮೌಲ್ಯದ ಮಾಲು ಹಾಗೂ ಕೃತ್ಯಕ್ಕೆ ಬಳಸಿದ 2 ಕಾರುಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಯಿಷಾ, ವೇಣುರಾಜು, ರಾಕೇಶ್, ಸೈಯದ್ ಹಾಗೂ ಸಲ್ಮಾನ್ ಅವರನ್ನು ಬಂಧಿಸಿ 1 ಲಕ್ಷ ಮೌಲ್ಯದ 23 ಗ್ರಾಂ MDMA ವಶಕ್ಕೆ ಪಡೆದಿದ್ದಾರೆ. ಚೇಳೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮಹಾಲಕ್ಷ್ಮಿ ಜ್ಯುವೆಲ್ಲರಿ ಶಾಪ್ ದರೋಡೆಗೆ ಯತ್ನಿಸಿದ 6 ಆರೋಪಿ, ತಿಪಟೂರು ತಾಲೂಕಿನ ಹಂದನಕೆರೆ ಹಾಗೂ ನಗರ ಪ್ರದೇಶಗಳಲ್ಲಿ ಚಿನ್ನ ಕಳ್ಳತನದ 6 ಆರೋಪಿಗಳನ್ನು ಬಂಧಿಸಿ 218.546 ಗ್ರಾಂ ಚಿನ್ನ ಹಾಗೂ 90 ಗ್ರಾಂ ಚಿನ್ನದ ಒಡವೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ನೊಣವಿನಕೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಶ್ರೀ ಭಗವತಿ ಬಗಮಾಲಿನಿ ದೇವಸ್ಥಾನದಲ್ಲಿ ನಗದು ಮತ್ತು 33 ಲಕ್ಷ ಮೌಲ್ಯದ ಚಿನ್ನ ಬೆಳ್ಳಿ ಒಡವೆಗಳೊಂದಿಗೆ 2 ಆರೋಪಿಗಳನ್ನು ಬಂಧಿಸಿ ಬೆಲೆ ಬಾಳುವ ಚಿನ್ನ ಬೆಳ್ಳಿ ಮತ್ತು 1 ಕಾರನ್ನು ವಶಕ್ಕೆ ಪಡೆದಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ KV ಅಶೋಕ್ ಅವರು ಈ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ನೆರವೇರಿಸಿದ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ಪೇದೆಗಳನ್ನು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ.